ಇಷ್ಟು ವರ್ಷಗಳ ಅವಧಿಯಲ್ಲಿ ಈ ರೀತಿಯ ಹೊಂಡಗಳನ್ನು ನಾವು ನೋಡೇ ಇಲ್ಲ ಜೀವನದ ನಮ್ಮ ಅನುಭವದಲ್ಲಿ. ಆ ರೀತಿ ಹೊಂಡಗಳು ಬಿದ್ದಿದ್ದಾರೆ ಮತ್ತು ಹೊಂಡವನ್ನು ಮುಚ್ಚುವಂಥ ಕೆಲಸವನ್ನು ಸ್ವತಃ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಬೆಂಗಳೂರಿಂದ ಹಿಡಿದು ಎಲ್ಲ ಕಡೆಗೂ ಹೊಂಡ ಇದೆ ಇಡೀ ರಾಜ್ಯದಲ್ಲಿ. ಅದೇ ರೀತಿ ನಮ್ಮ ರಸ್ತೆಯಲ್ಲೂ ಅದೇ ಪ್ರಮಾಣದ ಹೊಂಡಗಳು ಈ ತಾಲೂಕಿನಲ್ಲೂ ಇದೆ, ಸಿದ್ದಾಪುರ ತಾಲೂಕಿನಲ್ಲಿ ಇದೆ. ಆದರೂ ಹೊಂಡ ಮುಚ್ಚುವಂಥ ಕೆಲಸವನ್ನು ಮಾಡಬೇಕಾದ್ರೆ ಅಧಿಕಾರಿಗಳು ಗಮನ ಹರಿಸಿ ಗುತ್ತಿಗೆದಾರರು ಆ ಹೊಂಡವನ್ನು ಕ್ಲೀನ್ ಮಾಡಿಕೊಂಡು ಕ್ವಾಲಿಟಿಯ ಒಂದು ಹಾಟ್ ಮಿಕ್ಸ್ ಇದನ್ನು ತಂದು ಅಲ್ಲಿ ಹಾಕುವಂಥ ಕೆಲಸ ಆಗುತ್ತೆ. ಖಾಲಿ ಹೊಂಡಕ್ಕೆ ಡಾಂಬರ್ ಹಾಕಿಡಬೇಕು, ಆ ನಂತರ ಅದನ್ನು ಹಾಕಿದ್ರೆ ಮಾತ್ರ ಅದು ಸೆಟ್ ಆಗುತ್ತೆ. ಅದೇನೂ ಇಲ್ಲ, ಧೂಳಿದ್ದಾಗೇನೆ ಒಂದು 4 ಜನ ಮೇಲೆ ಕೆಲಸ ಹೆಂಗೆ ಮಾಡ್ತಾರೆ, ಹೊಂಡವನ್ನು ಮುಚ್ಚುತ್ತಾರೆ. ಅದು ಜನರು ಕಣ್ಣು ಕಟ್ಟಲಿಕ್ಕೆ ಬಿಟ್ಟರು ಮತ್ತೇನೂ ಅಲ್ಲ. ಆ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನವನ್ನು ಹರಿಸಿ ಅದನ್ನು ಸರಿಯಾಗಿ ಹಾಕಿ ನೋಡಬೇಕು. ಯಾಕೆಂದ್ರೆ ನಾವು ಯಾರೇ ಒಂದು ವಾಹನವನ್ನು ನಾವು ಖರೀದಿಯನ್ನು ಮಾಡಿದಾಗ ಲೈಫ್ ಟ್ಯಾಕ್ಸನ್ನು ಕೊಡ್ತೀವಿ ರೋಡಿಗೆ. ಯಾರೋ ಹಾಗೆ ವಾಹನಗಳು ರಸ್ತೆ ಮೇಲೆ ಓಡಾಡ್ತವೆ ಅಂದರೆ ಯಾವ ಪುಕ್ಕಟೆ ಓಡಾಡ್ತಾ ಇರೋ ವಾಹನಗಳಲ್ಲ. ಬಾಡಿಗೆ ಹೊಡೆಯೋರಾದರೂ ಪ್ರತಿ 3 ತಿಂಗಳಿಗೆ ಕೊಡಬೇಕು. ನಾವು ಲೈಫ್ ಟ್ಯಾಕ್ಸನ್ನು ಕೊಡಬೇಕು. ನಾವು ಹಣವನ್ನು ಕೊಟ್ಟು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಆ ಹೊಂಡ ಹಾರಿ ಜೀವಹಾನಿ, ಆ ನಂತರದಲ್ಲಿ ಗಾಡಿಗಳ ಪಂಕ್ಚರ್ ಆಗೋಂಥದ್ದು ಅಥವಾ ಡಿಸ್ಕ್ ಬೆಂಡ್ ಬರೋ ಅಂಥದ್ದು, ಬೇರೆ ಬೇರೆ ಅಪಘಾತಗಳು ಸಂಭವಿಸುವಂಥ ಆಕ್ಸಿಡೆಂಟ್ ಆಗೋಂಥ ಸಂದರ್ಭಗಳು ಹೆಚ್ಚಿಗೆ ಇದೆ. ಮಳೆಗಾಲ ಇತ್ತು, ಆವಾಗ ಹೊಂದಿಕೊಂಡ್ವಿ. ಮಳೆ ಕಡಿಮೆ ಆಗಿದೆಯಲ್ಲ, ಈ ಸಂದರ್ಭದಲ್ಲಿ ಹೊಂಡ ಮುಚ್ಚುವಂಥ ಕೆಲಸ, ಮರುಡಾಂಬರೀಕರಣದ ಕೆಲಸವನ್ನು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಅದನ್ನು ಮಾಡಬೇಕು. ಜನಪ್ರತಿನಿಧಿಗಳು ಅಂದರೆ ಈಗ ಜಿಲ್ಲಾ ಪಂಚಾಯತು ಇಲ್ಲ, ತಾಲೂಕ್ ಪಂಚಾಯತು ಇಲ್ಲ, ಪಟ್ಟಣ ಪಂಚಾಯತು ಇಲ್ಲ. ಈಗ ಇರ್ತಕ್ಕಂಥವ್ರು ಶಾಸಕರು, ಅವರು ಮಂತ್ರಿಗಳಿದ್ದಾರೆ. ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ರಸ್ತೆಗಳು ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ ರಸ್ತೆ ಇರ್ಬೋದು, ಗ್ರಾಮ ಪಂಚಾಯತ್ ರಸ್ತೆಗಳಿರ್ಬೋದು, MDR ರೋಡ್ ಇರ್ಬೋದು, ಲೋಕೋಪಯೋಗಿ ಇಲಾಖೆಯ ರಸ್ತೆಗಳಿರ್ಬೋದು. ಅವನು ಹೊಂಡವನ್ನು ತುಂಬಬೇಕು, ಜೊತೆಯಲ್ಲಿ ಮರುಡಾಂಬರೀಕರಣದ ಕಾರ್ಯವನ್ನು ಅತಿ ಶೀಘ್ರವಾಗಿ ಮಾಡಬೇಕು. ಮಾಡಿರತಕ್ಕಂಥ ಕೆಲಸನೂ ಸಹ ಗುಣಮಟ್ಟದಾಗಿರ್ಬೇಕು, ಕಳಪೆ ಗುಣಮಟ್ಟದ್ದಲ್ಲ. ಮಾಡಿ 4 ತಿಂಗಳಿಗೆ ಕಿತ್ತೋಗ ರೀತಿಯಲ್ಲಿ ಇರಬಾರ್ದು. ಅದರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕು ಅನ್ನೋದನ್ನು ನಮ್ಮ ಆಗ್ರಹ ಏನಿದೆಯೋ ಅಥವಾ ಮತ್ತು ಜನರ ಆಗ್ರಹ ಏನಿದೆಯೋ ಅದನ್ನು ನಮ್ಮ ಮಂಡಲದ ಅಧ್ಯಕ್ಷರು ಹೇಳಿದರೆ, ನಾನು ಅದನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ಈಗಾಗಲೇ ಅವರು ಪ್ರಶ್ನೆಯನ್ನು ಕೇಳಿದರು. ಅರಣ್ಯ ಅತಿಕ್ರಮಣದ ಕಾಯ್ದೆ ಯಾವಾಗಲೂ ಇತ್ತು. ಅತಿಕ್ರಮಣ ಮಾಡೋ ಪೂರ್ವದಲ್ಲಿ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡಬೇಕು. ಅದರ ಮೇಲೆ ಅವರ ಹಣ, ಅವರ ಶ್ರಮವನ್ನು ಎಲ್ಲದನ್ನು ಹಾಕಿ ಆ ಬೆಳೆದ ನಂತರದಲ್ಲಿ ಬಂದು ಕಿತ್ತೊಗೆಯೋದು ಸರಿಯಾದ ಕ್ರಮ ಅಲ್ಲ. ಮತ್ತೆ 1978ರ ಪೂರ್ವದ ಅತಿಕ್ರಮಣದಾರರಿಗೆ ಯಾವುದಾದ್ರೂ ತೊಂದರೆಯಿಂದ ಅವರು ಅತಿಕ್ರಮಣವನ್ನು ಅಧಿಕೃತಗೊಳಿಸ್ಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ಅವ್ರ ಹೆಸರಿಗೆ ಮಂಜೂರಿ ಆಗಿಲ್ಲ ಅನ್ನೋ ಕಾರಣ ಇಟ್ಕೊಂಡು ಅದನ್ನು ಕಿತ್ತೊಗೆಯುವಂಥ ಕೆಲಸವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡೋದು ಖಂಡನೀಯವಾದಂಥದ್ದು. ಅದನ್ನು ಯಾರೂ ಸಹಿಸೋದಿಲ್ಲ. ಹಿಂದೆ ನಾವು ಈ ಕ್ಷೇತ್ರದಲ್ಲಿ ಆಗಿನ ಸಂಸದರಂಥ ಅನಂತಕುಮಾರ್ ಹೆಗಡೆ ಅವರು ಅಂಕೋಲದ ಶಾಸಕರಾಗಿದ್ದರು, ವಿಶ್ವೇಶ್ವರಯ್ಯನವರು. ಆ ಸಂದರ್ಭದಲ್ಲಿ ಅವರೆಲ್ಲವನ್ನೂ ಇಟ್ಕೊಂಡು ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಮಾಡಿ ಸುಮಾರು 10,000 ಗಟ್ಟಲೆ ಜನವನ್ನು ಸೇರಿಸಿ ಇಲ್ಲಿ ಮೆರವಣಿಗೆ ಮಾಡಿ ನೆಹರು ಗ್ರೌಂಡಲ್ಲಿ ನಾವು ಅವರಿಗೆಲ್ಲ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ. ಆನಂತರ ಸಂಬಂಧಪಟ್ಟಂಥ ಅಧಿಕಾರಿಗಳು, ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟರು, ನಾವು ಈ ಹಿಂದೆ ಮಾಡಿರ್ತಕ್ಕಂಥವ್ರು ಯಾರನ್ನೂ ಖುಲ್ಲಾ ಮಾಡಲ್ಲ, ಹೊಸ ಅತಿಕ್ರಮಣವನ್ನು ನಾವು ಬಿಡಿಸ್ತೇವೆ ಅಂತ. ಸರಿ, ಹೊಸ ಅತಿಕ್ರಮಣವನ್ನು ಇವರು ಸುಮ್ಮನಿದ್ದಕ್ಕೆ ಅಲ್ಲ ಹೊಸ ಅತಿಕ್ರಮಣ ಆಗ್ತಾ ಇರೋದು. ಹಳೆ ಅತಿಕ್ರಮಣಕ್ಕೂ ನಿಮಗೆ ದಾಖಲೆ ಇದ್ರು ಕೊಡಿ ಅಂತಾರೆ. ನಮ್ಮ ಹತ್ರ ದಾಖಲೆ ಇದ್ದಿದ್ದು ಮಂಜೂರಿನೇ ಆಗ್ತಿತ್ತಲ್ಲ. ನಮ್ಮ ಹತ್ರ ಸರಿಯಾದ ದಾಖಲೆ ಇದ್ದಿದ್ರೆ 78ರ ಪೂರ್ವದ್ದು ಅವ ಜಿಲ್ಲಾಧಿಕಾರಿಗಳಿಗೆ ಮಂಜೂರಿ ಕೊಡೋ ಅಧಿಕಾರ ಇತ್ತು, ಮಂಜೂರಿನೇ ಆಗ್ತದೆ. ಅದಾಗಿಲ್ಲ ಅಂದ್ರೆ ನಮ್ಮ ಹಿರಿಯರು ಶಿಕ್ಷಣದಲ್ಲಿ ಆ ಪ್ರಮಾಣದ ಒಂದು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಅಲ್ಲ. ಆ ಕಾರಣದಿಂದ ಅರಣ್ಯ ಅತಿಕ್ರಮಣದ ಬಗ್ಗೆ ದಂಡ ತುಂಬೋದು, ಮತ್ತೊಂದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಹತ್ರ ಓಡಾಡುವಂಥ ಆರ್ಥಿಕ ಮಟ್ಟನೂ ಅವ್ರ ಹತ್ರ ಅಷ್ಟು ಚೆನ್ನಾಗಿರಲಿಲ್ಲ. ಅವೆಲ್ಲ ಯಾವುದೋ ಕಾರಣಕ್ಕೆ ಅವರು ಅಧಿಕಾರಿಗಳಿಂದ ಮಂಜೂರಿಯನ್ನು ಪಡೆದಿಲ್ಲ ಅನ್ನೋ ಒಂದೇ ಕಾರಣವನ್ನು ಇಟ್ಟುಕೊಂಡು ನೀವು ಅತಿಕ್ರಮಣ ತೆರವುಗೊಳಿಸಿ ಅಂತ ಅವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬಾರ್ದು. ಈಶ್ವರ್ ಖಂಡ್ರೆ ಅವರು ಅರಣ್ಯದ ವಿಚಾರಗಳು ಬಂದಾಗ ಅತಿಕ್ರಮಣದ ವಿಷಯ ತಕ್ಷಣ ಖುಲ್ಲಾ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. 4 ಜನ ಶಾಸಕರು ಕಾಂಗ್ರೆಸ್ನವರು ಇದ್ದಾರೆ, ಆಡಳಿತ ಪಾರ್ಟಿಯವರು. ಇನ್ನೊಂದು ನಮ್ಮ ಪಾರ್ಟಿಯಲ್ಲೇ ಗೆದ್ದವರು ಇದ್ರು, ಅವರು ಸಹ ಅರ್ಧ ಕಾಂಗ್ರೆಸ್ ಅರ್ಧ ಸ್ವತಂತ್ರ ಅನ್ನೋ ಲೆಕ್ಕದಲ್ಲೇ ಇದ್ದಾರೆ. ಮತ್ತು ಉಸ್ತುವಾರಿ ಸಚಿವರು ಮಂಕಾಳ ವೈದ್ಯ ಅವರು ಇದೇ ಜಿಲ್ಲೆಗೆ ಸಂಬಂಧಪಟ್ಟಂತ
ಅರಣ್ಯ ಮಂತ್ರಿ ಹತ್ರ ಹೋಗಿ ನಮ್ಮ ಜಿಲ್ಲೆಗೆ ನೀವು ತೊಂದರೆ ಕೊಡುವಂಥ ಕೆಲಸವನ್ನು ನಿಲ್ಲಿಸಬೇಕು, ಯಾರು ಹೊಸ ಅತಿಕ್ರಮಣ ಮಾಡಿದಾರೋ ಅದನ್ನು ತೆರವುಗೊಳಿಸ್ಲಿಕ್ಕೆ ಕಟ್ಟಿಲ್ಲ ಅಂತೇಳಿ ಎಲ್ಲರೂ ನಾವು ಒಪ್ಕೊಳ್ತೇವೆ, ನಮ್ಮ ಜನಪ್ರತಿನಿಧಿಗಳು ಒಪ್ತಾರೆ, ಸಾರ್ವಜನಿಕರು ಒಪ್ಕೊಳ್ತಾರೆ. ಈ ಹಿಂದಿನಿಂದ ಅರಣ್ಯವನ್ನೇ ನಂಬಿ ಬದುಕ್ತಕ್ಕಂಥ ವ್ಯಕ್ತಿಗಳು ಅವ್ರು ಎಲ್ಲಿಗೆ ಹೋಗ್ಬೇಕಾಗಿದ್ರೆ ಭಾಷೆ ನಾವು ಖಂಡಿಸಿ ಅದನ್ನು ಹೇಳ್ತಾ ಇದ್ದೀವಿ. ಜೊತೆಗೆ 17ನೇ ತಾರೀಕು ನಮ್ಮ ಮಾಧ್ಯಮದ ಸ್ನೇಹಿತರು ತಾವು ಸಾಕ್ಷಿ ಹೇಳ್ಬೋದು, ಬುಧವಾರನೇ ಯಾಕೆ ಇಡ್ತೀರಿ ಹೇಳಿ. ಈಗ ನಾವು ಬುಧವಾರ ಇಡೋದು ಜನ ಬರ್ತಾರೆ ಇಲ್ಲಲ್ಲ, ಕೃಷಿಯ ಕೆಲಸದ ಸಂದರ್ಭ ಇದೆ. ಈಗ ಕೊನೆ ಕೊಯ್ಲು, ಗದ್ದೆ ಕೊಯ್ಲು, ಬೇರೆ ಬೇರೆ ಕೆಲಸದಲ್ಲಿ ರೈತರು ಇರ್ತಾರೆ. ಬೇರೆ ಮತ್ತೊಂದು ದಿನ ನಾವು ಹಾಳು ಮಾಡೋದಕ್ಕಿಂತ ಬುಧವಾರ ಅಂದ ಕೂಡಲೇ ಸಹಜವಾಗಿ ಅವರೆಲ್ಲರೂ ನಮ್ಮ ರಜೆ ದಿನ ಅಂತ ತಿಳ್ಕೊಂಡು ಅದನ್ನ ಯಾವುದೇ ಕೆಲಸ ಇಟ್ಕೊಳ್ಳಲ್ಲ. ಆ ಕಾರಣಕ್ಕೆ ಬುಧವಾರವನ್ನು ನಿಗದಿಯನ್ನು ಮಾಡಿದ್ದೇವೆ. ಈ ಅತಿಕ್ರಮಣದಾರರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಜನಪ್ರತಿನಿಧಿಗಳ ಕಣ್ಣು ತೆರೆಸೋದ್ರ ಮುಖಾಂತರ ನಾವು ಈ ಆಡಳಿತ ಪಾರ್ಟಿಯ ಮಂತ್ರಿಗಳು, ಜನಪ್ರತಿನಿಧಿಗಳು ಆ ಇಲಾಖೆಯ ಮಂತ್ರಿ ಮೇಲೆ ಒತ್ತಡ ಹಾಕಿ ಆಗ್ತಕ್ಕಂಥ ತೊಂದರೆಯನ್ನು ನಿವಾರಣೆಯನ್ನು ಮಾಡೋದ್ರ ಸಲುವಾಗಿ ನಾವೆಲ್ಲರೂ ಆ ದಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೇವೆ ಮತ್ತು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಆಶಯವನ್ನು ಹೊಂದಿದ್ದೇವೆ. ಆಗ್ತಕ್ಕಂಥ ಹಾನಿಗಳು ಸ್ವತಃ ತಾವು ಸಹ ಮಾಧ್ಯಮದ ಸ್ನೇಹಿತರು ತಾವು ಸಹ ಎಲ್ಲರೂ ಪ್ರತಿಕ್ರಿಯೆ ಇರೋದ್ರಿಂದ ನವಿಲಿಂದ ಏನಾಗುತ್ತೆ, ಮಂಗಲಿಂದ ಏನಾಗ್ತೈತಿ, ಅಥವಾ ಕೋಣದಿಂದ ಏನಾಗುತ್ತಾ ಇದೆ, ಹಂದಿಯಿಂದ ಏನಾಗ್ತಾ ಇದೆ, ಅವೆಲ್ಲವೂ ಹೆಚ್ಚಾಗ್ಲಿಕ್ಕೆ ಕಾರಣ ಯಾರು? ಅವ್ರು ಹೌದು, ಆ ಅರಣ್ಯದ ಪ್ರಾಣಿಗಳ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಆ ಇಲಾಖೆದು. ಆ ಇಲಾಖೆಯವರು ಅವು ಜನರಿಗೆ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ಅದನ್ನು ನಿರ್ವಹಣೆಯನ್ನು ಮಾಡಬೇಕು. ಒಂದು ವೇಳೆ ತೊಂದರೆ ಆದರೆ ಸರ್ಕಾರದ ಕಾಯ್ದೆಯಲ್ಲಿ ಅವಕಾಶ ಇದೆ, ಅದಕ್ಕೆ ಪರಿಹಾರವನ್ನು ಕೊಡಿ. 2 ವಿಧ ಇದೆ, ರೆಕಾರ್ಡ್ ಆಗಿದ್ದರೂ ಕೊಡ್ತೇವೆ, ಅತಿಕ್ರಮಣ ಇದ್ರೂ ಕೊಡಲ್ಲ ಅಂತೇಳಿ ಅವ್ರು ಜಾರ್ಖಂಡ್ ಕೊಡ್ತಾರೆ. ನಾವು ಪರಿಹಾರ ಕೊಡೋದು ಸಾಕಷ್ಟು ತೊಂದರೆ ತೊಡಕುಗಳನ್ನು ಇವತ್ತು ಕೃಷಿ ಕೆಲಸ ಮಾಡ್ತಕ್ಕಂಥ ರೈತರು ಎದುರಿಸ್ತಾ ಇದ್ದೀವಿ. ಅದರ ಮಧ್ಯದಲ್ಲಿ ನಮ್ಮ ಬೆಳೆಯನ್ನು ಸೇರೇನು ಹಾನಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ. ಇದನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧಿ ಪಾರ್ಟಿಯಾಗಿ ವಿರೋಧಿ ಪಕ್ಷದ ಸ್ಥಾನದಲ್ಲಿ ಕೂತು ನಾವು ಜವಾಬ್ದಾರಿ ಸ್ಥಾನದಲ್ಲಿ ಕರ್ತವ್ಯವನ್ನು ನಿಭಾಯಿಸಬೇಕಾಗಿರೋದ್ರಿಂದ ನಾವು ಜನರಿಗೆ ಮುಖಂಡತ್ವವನ್ನು ವಹಿಸ್ಕೊಂಡು, ಯಾಕಂದರೆ ಬೇರೆಯವರು ವೈಯಕ್ತಿಕವಾಗಿ ವಹಿಸೋದು ಕಷ್ಟ ಆದರೂ ನಾವು ಅವರು ಪ್ರತಿಭಟನೆ ಮಾಡ್ತಕ್ಕಂಥ ವ್ಯಕ್ತಿಗಳ ಮುಖಂಡತ್ವವನ್ನು ವಹಿಸ್ಕೊಂಡು ಜನರಿಗೆ ನ್ಯಾಯ ಕೊಡುವಂಥ ಕೆಲಸದಲ್ಲಿ ನಾವೆಲ್ಲರೂ ಬದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.